ಮಾತುಗಳಿತ್ತು. ಕೊನೆಗೂ ಕೂಡ ಜವಾಬ್ದಾರಿಯನ್ನ ನಿಭಾಯಿಸಿದಿರಿ. ಈಗ ನಿಮ್ಮ ಜವಾಬ್ದಾರಿಯಿಂದ ಹೊರಬಂದಿದ್ದೀರಿ, ಏನನ್ಸುತ್ತೆ? ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ನಾನು ಈ ಆಯೋಗದ ಒಂದು ಪಾರ್ಟ್ ಆಗಿದ್ದೆ ಅಂತ, ಒಬ್ಬ ಗೌರವಾನ್ವಿತ ಸದಸ್ಯ ಆಗಿದ್ದೆ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ತುಂಬ ವರ್ಷಗಳಿಂದ ಅದು ಏನು ರಿಪೋರ್ಟ್ ವರದಿ ಸಲ್ಲಿಸಬೇಕು, ಅದ್ರ ಬಗ್ಗೆ ಸಾಕಷ್ಟು ದಿನನಿತ್ಯ ನಾವು ಸುದ್ದಿಗಳನ್ನು ಕೇಳ್ತಾ ಇದ್ವಿ. ಸೊ ಫೈನಲಿ ಐ ವಾಸ್ ಪಾರ್ಟ್ ಆಫ್ ದಿಸ್ ಹೋಲ್ ಟೀಮ್ ಅಂತ. ಐ ಆಮ್ ವೆರಿ ಹ್ಯಾಪಿ. ವರದಿ ತಯಾರು ಮಾಡೋದಕ್ಕೆ ಎಷ್ಟು ಶ್ರಮವನ್ನು ಹಾಕಿದ್ರು? ಇಲ್ಲ, ನಾನು ಸ್ವಲ್ಪ ಲೇಟಾಗಿ ಜಾಯ್ನ್ ಆಗಿದ್ದು. 2 ವರ್ಷ ಐ ವಾಸ್ ಹಿಯರ್. ಆ್ಯಂಡ್ 2 ವರ್ಷ ನಾವು ಹೆಚ್ಚು ಕಡಿಮೆ, ನಮ್ಮ ಅಧ್ಯಕ್ಷರು ತುಂಬ ಸೀರಿಯಸ್, ಅಂದರೆ ವಿಷಯದ ವಿಚಾರ ಬಂದಾಗ ತುಂಬ ಗಂಭೀರವಾಗಿರುವಂಥವ್ರು ಅವರು. ಡೇ 1 ಕೂಡ ನಾವು ಭಾಳ ಕೀನಾಗಿದ್ವಿ. ಆ್ಯಂಡ್ ಕೊನೆ ದಿನದವರೆಗೆ, ಇವತ್ತು ಆ್ಯಕ್ಚುಲಿ ಲಾಸ್ಟ್ ಡೇ, ಅಲ್ಲಿವರೆಗೂ ನಾವು ವರದಿ ಕೊಟ್ಟೇ ಹೋಗ್ತೀವಿ ಅನ್ನೋದಿತ್ತು. ಕಾಂತರಾಜ್ ಅವರ ವರದಿಗೂ ಜಯಪ್ರಕಾಶ್ ಹೆಗಡೆ ಅವರ ವರದಿಗೂ ಏನು ಡಿಫರೆನ್ಸ್ ಇದೆ? ಡಿಫರೆನ್ಸ್ ಏನಂತ ಹೇಳಿದ್ರೆ, ಅಲ್ಲಿಯ ದತ್ತಾಂಶಗಳನ್ನು ನಾವು ಬಳಸ್ಕೊಂಡಿದ್ವಿ. ಅಂದರೆ ಕಾಂತರಾಜ್ ಆಯೋಗದೇನಿತ್ತು ಆ ಟೈಮಲ್ಲಿ ಏನು ಕಲೆಕ್ಟ್ ಮಾಡಿದಂಥ ದತ್ತಾಂಶಗಳೇನಿತ್ತು, ಡಾಟಾ, ಅದನ್ನು ನಾವು ಬಳಸ್ಕೊಂಡಿದ್ದೀವಿ. ಮತ್ತು ಅದಕ್ಕೆ ಸಂಬಂಧಿಸಿದಂಗೆ ಅದನ್ನು ಬಳಸ್ಕೊಂಡು ನಾವು ನಮ್ಮ ವರದಿಯನ್ನು ಕೊಟ್ಟಿದ್ದೀವಿ. ಅಂದರೆ ಸಂಪೂರ್ಣವಾಗಿ ಹೊಸತನ ಇದೆ ಈ ವರದಿಯಲ್ಲಿ. ಹೌದು, ಒಂದು ಸಮಗ್ರವಾದಂಥ ವರದಿ ಅಂತ ಹೇಳ್ಬೋದು. ಮತ್ತು ಅತ್ಯಂತ ಸೈಂಟಿಫಿಕ್ ಆಗಿ ಬಂದಿರುವಂಥದ್ದು, ವೈಜ್ಞಾನಿಕವಾಗಿ ಬಂದಿರುವಂಥ ವರದಿ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಈ ವರದಿ ಅವೈಜ್ಞಾನಿಕವಾಗಿದೆ ಅನ್ನುವಂಥ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಇಲ್ಲ, ಅಂಥದ್ದೇನಿಲ್ಲ, ಹಂಗಾಗೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಇಟ್ಸ್ ವೆರಿ ಹ್ಯೂಜ್, ತುಂಬ ದೊಡ್ಡ ಮಟ್ಟದಲ್ಲಿ ಆಗಿರುವಂಥ ಸಮೀಕ್ಷೆ ಇದು, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಸ್ಯೆ. ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಅವೈಜ್ಞಾನಿಕ ಅಥವಾ ಬೇರೆ ರೀತಿ ಏನಾದರೂ ಮಿಸ್ಗೈಡ್ ಆಗುವಂಥದ್ದು ಯಾವುದೇ ಸಮಸ್ಯೆ ಇಲ್ಲ. ಸರ್ಕಾರ ಒಪ್ಪಿದೆ, ಅನುಷ್ಠಾನಕ್ಕೆ ಬರುತ್ತೆ ಅನ್ನೋ ವಿಶ್ವಾಸ. ಮುಖ್ಯಮಂತ್ರಿಗಳು ಡೇ 1 ತುಂಬ ಕ್ಲೀನ್ ಆಗಿದ್ರು. ಅವರು ವರದಿ ಸ್ವೀಕರಿಸ್ತೀವಿ ಅಂತ ಅವ್ರು ಹೇಳಿದ್ರು. ಮತ್ತು ವಿ ಆರ್ ರಿಯಲಿ ಹ್ಯಾಪಿ. ಬಿಕಾಸ್ ನಿಮ್ಮ ಒಂದು ಶ್ರಮ ಸಾರ್ಥಕವಾಗುತ್ತೆ. ಖಂಡಿತವಾಗಿ. ಥ್ಯಾಂಕ್ ಯು.